ತುಂಬಾ ಖುಷಿ ಆಗೋದೇನಂದ್ರೆ ಯಾರಿಗೋ ಹೋಗಿ ಅವ್ರು ಕೇಳಿದಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ಗಳೇ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಆದ್ರೆ ಮಾಡ್ತಾರ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ, ಹೊಸ ಹುಡುಗರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್ ಸಿನಿಮಾ ಅಂದ್ರೆ ಬಹಳ ಪ್ರೀತಿ ಹುಚ್ಚು ಅಂಡ್ ನಾಯಕ ನಟನಾಗಿ ಏನೇ ಕ್ವಾಲಿಟೀಸ್ ಇರಬೇಕು, ಲಕ್ಷಣಗಳಿರಬೇಕು, ಎಲ್ಲಾನು ಇರುವಂತ ಹುಡುಗ. ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್, ಒಳ್ಳೇದಾಗ್ಲಿ. ತಾಯಿ ಸರಸ್ವತಿ ಪ್ರತಿಭೆಯನ್ನ ತನ್ನ ಮಣ್ಣಲ್ಲಿ ಕೂರಿಸ್ಕೊಳ್ತಾಳೆ. ಆದ್ರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದ್ ಪಟ್ಟು ಹೆಚ್ಚಿಗೆ ಅವ್ನಿಗೆ ವಿಶ್ ಮಾಡ್ತೀನಿ. ತಾಯಿ ಸರಸ್ವತಿ ನಿನ್ನ ಮಡ್ಲಲ್ಲ ತನ್ನ ಎದೆ ಜಾಗ ಕೊಡ್ಲಿ ಅಂತ. ಅಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ. ಮೇಡಮ್, ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ಮಾಡಿ, ಸಿನಿಮಾ ಹಿಟ್ ಆಯ್ತು ಅಂತ ಹಾಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ. ನಾವು ಹೋಗಿ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು, ತೆಲುಗಿಂದ ತಮಿಳಿಂದ ಆ ಥರ ಮಾಡಬೇಡಿ. ಒಳ್ಳೇದಾಗ್ಲಿ, ಭವಿಷ್ಯ ಉಜ್ವಲ ಆಗಂಡ. ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಿದ್ದು ಅಥರ್ವ ಆರ್ಯ ನಿರ್ದೇಶಕರು ಮೊದಲ ಸಿನಿಮಾದಲ್ಲೇ ತುಂಬಾ ಅದ್ಭುತವಾದಂತ ಒಂದು ಕಂಟೆಂಟ್ ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಎಲ್ಲ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ನಮಗೂ ಸಹ ಒಂದು ಮುಖ್ಯ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪಾತ್ರ ಮಾಡುವಂತ ಒಂದು ಅವಕಾಶ ಕೊಟ್ಟರು. ತುಂಬಾ ಅಪರೂಪದ ಕ್ಯಾರೆಕ್ಟರ್ ನನಗೆ ಕೊಟ್ಟಿರುವಂಥದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಬಾಬಾ, ಥ್ಯಾಂಕ್ ಯು ಬಾಬಾ. ಸಿನಿಮಾ ಲೋಡ್ ಗಟ್ಟಲೆ ದುಡ್ಡು ಮಾಡ್ಲಿಕ್ಕೆ ಫಸ್ಟ್ ಅಂತ ಹಾರೈಸ್ತೀನಿ, ಆಮೇಲೆ ಬೇರೆದಿಲ್ಲ. ಓಕೆ. ಅಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು. ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಅವನ ಮೇಲೆ ಪ್ರೀತಿನೂ ಜಾಸ್ತಿ, ಸಲಿಗೆನೂ ಜಾಸ್ತಿ ನಮಗೆ. ನಾವು ದರ್ಶನ್ ಭಯ್ಯ ಮತ್ತೆ ಎಲ್ಲ ಸ್ಟಾರ್ಸ್ ಎಲ್ಲ ಸೇರ್ಕೊಂಡು ಅಂಬರೀಷ್ ಅಣ್ಣನ ಜೊತೆಲಿ ಇರ್ಬೇಕಾದ್ರೆ ಆಗ್ತಾನೆ ಅವ್ನು ಫಾರಿನಿಂದ ಓದ್ ಮುಗಿಸ್ಕೊಂಡ್ ಬಂದಿದ್ದ. ನಮ್ಮನ್ನ ನೋಡ್ದಂಗೆ ಸುಮ್ಮನೆ ಈಗ ಅನ್ಕೊಂಡು ಹೋಗ್ಬಿಡವನು. ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಯಾವ ಅಣ್ಣಂಗೆ ಮ್ಯಾಚೇ ಆಗಲ್ವಲ್ಲ ಕತೆ. ಅಣ್ಣ ನೋಡಿದ್ರೆ ಜನ ಇದ್ದೀರ ಇರಲ್ಲ, ಇವ್ನು ನೋಡಿದ್ರೆ ಜನಗಳ ಜೊತೆ ಸೇರೋದೇ ಇಲ್ಲ. ಏನು ಮಿಸ್ ಮ್ಯಾಚ್ ಹೊಡಿತಾರಿಯಲ್ಲ ಏನು ಅಂತ. ಬಟ್ ಇವತ್ತು ಅವನು ನಮ್ಮೆಲ್ಲರ ಜೊತೆ ಬೆರೆಯೋದಿರ್ಬೋದು, ಜನಗಳಿಗೆ ಸ್ಪಂದಿಸೋದಿರ್ಬೋದು, ಮಾತಾಡೋದಿರ್ಬೋದು, ಎಲ್ಲಾನು ನೋಡಿದ್ರೆ ತಂದೆಗೆ ತಕ್ಕ ಮಗ. ನಮ್ಮ ಅಣ್ಣಂಗೆ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಅವನ ಕಣ್ಗಳು ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ, ಅವನ ಮಾತು ಕೇಳ್ತಾರೆ ನಮ್ಮ ಅಣ್ಣನೇ ಕೇಳಿಸ್ತಾರೆ ಅಂತ ಅದ್ಭುತವಾದ ವ್ಯಕ್ತಿತ್ವ. ಇನ್ನೊಂದು ವರ್ಷ 2 ವರ್ಷ ಸೇಮ್ ನಮ್ಮ ಅಣ್ಣನ ವಾಯ್ಸ್ ಗರ್ಜನೆ ಅದೇ ಬರ್ತದೆ. ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆದಾಗ ಎರಡನೇ ಮಾತೇ ಆಡ್ಲಿಲ್ಲ ಅವನು. ಭಜನ್ ಏನು ಅಂತ 31st ಹಿಂಗಿದೆ, ಹೊಸ ಹುಡುಗರು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ತಬಲಾ ನಾಣಿಯವರು, ನಾನೊಂದು ಮುಖ್ಯ ಪಾತ್ರ ಮಾಡಿದ್ದೀನಿ, ಬರ್ಬೇಕಂತ ಬರ್ತೀನಿ. ಆಯ್ತು, ಯಾವತ್ತು ಬುಧವಾರ ಬೆಳಗ್ಗೆ ಎಷ್ಟೊತ್ತಿಗೆ? ಒಂದು 6 ಗಂಟೆ. ಓಕೆ ಡನ್, ಬರ್ತೀನಿ ಅಂದ್ಬಿಟ್ಟು ಅದಾದ್ಮೇಲೆ ನೆಕ್ಸ್ಟ್ ಡೇ ಫೋನ್ ಎತ್ತಲಿಲ್ಲ. ಭಯ ಶುರು ಆಯ್ತು ನನಗೆ. ಮಾನವರೇದಿ ಪ್ರಶ್ನೆ, ಫೋನ್ ಎತ್ತಾ ಇಲ್ಲ ಅಂತ. ಸೋ ಸ್ವೀಟ್ ಡಾರ್ಲಿಂಗ್. ಮತ್ತೆ ಅವನೇ ಫೋನ್ ಮಾಡಿಲ್ಲ, ನಾನು ಜಿಮ್ಮಲ್ಲಿದ್ದೆ ಅಂತ ಹೇಳಿ ಕರೆಕ್ಟ್ ಟೈಮ್ಗೆ ಬಂದು ಒಂದು ಆಡಿಯೋ ಲಾಂಚ್ ಮಾಡ್ಕೊಂಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ನಿನಗೆ, ನಿನ್ನ ಫ್ಯಾಮಿಲಿಗೆ, ನೀನು ಸರ್ವತ್ತಲ್ಲಿ ಕರೆದ್ರು ಸರಿ 24/7 ನಿಮ್ಮ ಫ್ಯಾಮಿಲಿ ಜೊತೆ ನಾನು ಇರ್ತೀನಿ. ಏನಾದರೂ ಆಗಲಿ ಅದು ನಿಮ್ಮ ಫ್ಯಾಮಿಲಿ ಜೊತೆ ನಾನು ಇರ್ತೀನಿ. ಯಾಕಂದ್ರೆ ನಿಮ್ಮ ತಂದೆ ಕೊಟ್ಟಿರೋಂಥ ಪ್ರೀತಿ ನನಗಲ್ಲ, ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾವ ಕಲಾವಿದರಿಗೆ ಇರ್ಬೋದು, ಟೆಕ್ನಿಷಿಯನ್ಸ್ಗೆ, ಪ್ರೆಸ್ಗೆ, ಇಂಥವ್ರು ಅವ್ರ ಪ್ರೀತಿ ಸಿಕ್ಕಿಲ್ಲ ಅನ್ನೋದಿಲ್ಲ, ಇಂಥವ್ರು ಅವ್ರ ಕೈಲಿ ಬಯಸ್ಕೊಂಡಿಲ್ಲ ಅನ್ನೋದಿಲ್ಲ. ಸೊ ಏನಂದ್ರೆ ಎಕ್ಸಾಂಪಲ್ಗಳು ಹೇಳ್ಬೇಕಂದ್ರೆ